ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಗುರುವಂದು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಮಂಗಳವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಕೊನೆಯ ಭಾಗದಲ್ಲಿ ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ನೋಡಿ. ಇದೊಂದು ಮಂತ್ರ ಖಂಡಿತವಾಗಿ ನಿಮ್ಮ ಶತ್ರುವನ್ನು ವಶ ಆಗ್ತಕ್ಕಂಥದ್ದು ಇರ್ತದೆ. ಜೊತೆಗೆ ನಿಮ್ಮ ಸಾಂಸಾರಿಕ ಜೀವನದಲ್ಲೂ ಸಮಸ್ಯೆ ಇದೆ ಎಂದಾಗ, ಅನೇಕ ರೀತಿಯಾದಂಥ ವ್ಯಾಧಿಗಳಿದೆ ಎಂದಾಗ ಖಂಡಿತವಾಗಿ ಈ ಮಂತ್ರ ಭಾಳ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಈ ಮಂತ್ರಕ್ಕೆ ಅಷ್ಟು ಪವರ್ ಇದೆ. ನಿಮಗೆ ಯಾವ ಬಾಧೆ ಇದೆ ಆ ಬಾಧೆಯನ್ನು ಸೇರಿಸಿ ಈ ಮಂತ್ರವನ್ನು ಹೇಳತಕ್ಕಂಥ ಕೆಲಸವನ್ನು ಮಾಡೋದ್ರಿಂದ ಖಂಡಿತ ನಿಮ್ಮ ಬಾಧೆಗೊಳಗಾಗಿರ್ತಕ್ಕಂಥದ್ದು ಯಾವುದೇ ಆಗಿರ್ತಕ್ಕಂಥ ಸಮಸ್ಯೆ 100ಕ್ಕೆ 100 ಭಾಗ ಇದು ನಿಧಾನಕ್ಕೆ ಉಪಶಮನವಾಗೋದ್ರಲ್ಲಿ ಸತ್ಯ. ನೋಡೋಣ, ಇವತ್ತು ಮೊದಲು ಪಂಚಾಂಗ ಶ್ರವಣ, ತದನಂತರ 12 ರಾಶಿಗಳ ಭವಿಷ್ಯವನ್ನು ತಿಳ್ಕೊಳ್ಳೋಣ. ನೋಡೋಣ, ಮಂಗಳವಾರ ಈ ದಿನ ಅಷ್ಟಮಿ ತಿಥಿ ಇದೆ. ಶುಕ್ಲ ಪಕ್ಷ, ವೈದ್ರುತಿ ಯೋಗ, ವಿಷ್ಟಿ ಹಾಗೆ ಭವಕರಣ ಇರತಕ್ಕಂಥದ್ದು. ಚಂದ್ರ ಕೃತಿಕಾ ನಕ್ಷತ್ರ ವೃಷಭ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ 3 ಗಂಟೆ 30 ನಿಮಿಷದಿಂದ 4 ಗಂಟೆ 58 ನಿಮಿಷದವರೆಗೂ. ಯಮಗಂಡ ಕಾಲ ಬೆಳಗ್ಗೆ 9 ಗಂಟೆ 36 ನಿಮಿಷದಿಂದ 11 ಗಂಟೆ 5 ನಿಮಿಷದವರೆಗೂ. ಗುಳಿಕ ಕಾಲ ಮಧ್ಯಾಹ್ನ 12 ಗಂಟೆ 33 ನಿಮಿಷದಿಂದ 2 ಗಂಟೆ 2 ನಿಮಿಷದವರೆಗೂ. ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಸಹಿತ ಬೆಳಗ್ಗೆ 9 ಗಂಟೆ 9 ನಿಮಿಷದಿಂದ 9 ಗಂಟೆ 54 ನಿಮಿಷದವರೆಗೂ. ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಬೆಳಗ್ಗೆ 7 ಗಂಟೆ 37 ನಿಮಿಷದಿಂದ 8 ಗಂಟೆ 23 ನಿಮಿಷದವರೆಗೂ. ಸ್ನೇಹಿತರೆ, ಹಾಗಾಗಿ ಈ ದಿನ ಯಾರಿಗೆ ಯಾವ ಫಲಗಳಿರುತ್ತೆ ನೋಡೋಣ. ಒಂದೊಂದಾಗಿ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ. ಮೊದಲು ಮೇಷರಾಶಿಯವರ ಫಲಗಳನ್ನು ನೋಡೋಣ. ಖಂಡಿತ ಮೇಷರಾಶಿಯವರಿಗೆ ನೋಡಿ, ಈ ದಿನ ಚಂದ್ರ ಕೂತಿರ್ತಕ್ಕಂಥದ್ದು ಸ್ವತಃ ಮೇಷರಾಶಿಯಲ್ಲೇ ಕೂತಿದ್ದಾನೆ. ಕೃತಿಕಾ ನಕ್ಷತ್ರ 11ರ ಸ್ಥಾನದಲ್ಲಿ ಸೂರ್ಯ. ನಿಮ್ಮ ಆಸೆ ಆಕಾಂಕ್ಷೆಗಳು ಖಂಡಿತವಾಗಿ ನೆರವೇರ್ತಕ್ಕಂಥದ್ದು ಒಂದು ಕಾಲ ಇದು. ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥದ್ದು ಇರುತ್ತೆ. ಆರೋಗ್ಯ ಚೆನ್ನಾಗಿರ್ತಕ್ಕಂಥದ್ದು ಇರ್ತದೆ. ಮೇಲಾಗಿ ಯಾವುದೇ ಒಂದು ನಾಲೆಡ್ಜನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸ, ನಿಮ್ಮ ಪ್ರಾಣಶಕ್ತಿ ವಿಲ್ ಪವರಿಂದ ಮಾಡ್ತಕ್ಕಂಥ ಕೆಲಸಗಳು ಭಾಳ ವಿಶೇಷವಾಗಿ ನಿಮಗೆ ಫಲದಾಯಕವಾಗಿರ್ತಕ್ಕಂಥ ಒಂದು ದಿನವಾಗಿ ಪರಿಣಾಮವನ್ನು ಬೀರುತ್ತೆ. ಮೇಷರಾಶಿ ಈ ದಿನದ ಮಹತ್ವ ಏನಪ್ಪ ಅಂತಂದರೆ, ನೀವೇನಾದರೂ ಈ ದಿನ ಏನೋ ಸ್ಟಾಕೋ ಅಥವಾ ಶೇರ್ ಮಾರ್ಕೆಟೋ ಈ ಥರದ ವ್ಯವಹಾರಗಳಲ್ಲಿದ್ದೀರಿ ಅಥವಾ ಪ್ರೀತಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳಲ್ಲಿದ್ದೀರಿ, ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಗೆಲುವು ನಿಮ್ಮ ಜಾತಕದಲ್ಲಿ ಈ ದಿನ ತೋರಿಸುತ್ತೆ. ಮೇಷರಾಶಿ ಯಾವುದೇ ರೀತಿಯಾದಂಥ ಕೆಲಸಗಳಲ್ಲಿ ಉತ್ತೇಜನವನ್ನು ಕೊಡುತ್ತೆ. ಮೇಲಾಗಿ ಒಂದು ಆ್ಯಕ್ಟಿವ್ನೆಸ್, ಸ್ಪೋರ್ಟಿವ್ನೆಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಕ್ರಿಯೇಟಿವ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಈ ದಿನ ಲಭ್ಯವಾಗೋದ್ರಲ್ಲಿ ಎರಡು ಮಾತಿಲ್ಲ. ಹಾಗೆ ಯಾರು ಮೇಷರಾಶಿಯಲ್ಲಿದ್ದಿರೋ ವಿದ್ಯಾರ್ಥಿಗಳು ಕೂಡ ಒಳ್ಳೆಯ ದಿನವಾಗಿ ಪರಿಣಾಮವನ್ನು ಬೀರುತ್ತೆ. ಎಲ್ಲ ಥರದ ಲಾಭವನ್ನು ತಾವು ನೋಡ್ತೀರಿ. ಆದಷ್ಟು ಕೂಡ ನೀವು ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಶಿವನ ಮಂತ್ರವನ್ನು ಜಪವನ್ನು ಮಾಡಿ, ಶಿವನ ಅಷ್ಟೋತ್ತರ ಯಾವುದಾದ್ರೂ ಆಗಿರ್ಬೋದು, ಶಿವನ ಮಂತ್ರವನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ, ಇನ್ನಷ್ಟು ಶುಭವಾಗ್ತದೆ. ವೃಷಭ ರಾಶಿಯವರ ಫಲಾಫಲ ಹೇಗಿರುತ್ತೆ ನೋಡಿ. ವೃಷಭ ರಾಶಿಯವ್ರಿಗೂ ಕೂಡ ಒಂದು ರೀತಿಯಾಗಿ ಕೂತಿರ್ತಕ್ಕಂಥ ಸ್ಥಾನಮಾನ ಸೂರ್ಯ ದಶಮ ಸ್ಥಾನದಲ್ಲಿದ್ದಾನೆ. ದಶಮ ಸ್ಥಾನ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ. ಆದರೆ ನೀವು ಈ ಎಲ್ಲ ವಿಚಾರ ಚೆನ್ನಾಗಿದ್ದರೂ ವೃಷಭ ರಾಶಿಯವ್ರಿಗೆ ಸುಮ್ಮನೆ ಅನ್ನೆಸೆಸರಿ ಆಗಿರ್ತಕ್ಕಂಥ ಮಾತುಗಳಿಂದ ಸ್ವಲ್ಪ ಆ ಬರ್ತಕ್ಕಂಥ ಒಂದು ಹೆಸರು ಕೀರ್ತಿ ಪ್ರತಿಷ್ಠೆ ಮೇಲೆ ಕಲ್ಲು ಹಾಕ್ಕೊಳ್ಬಿಡ್ತೀರ. ಇದೊಂದು ನೋಡ್ಕೋಬೇಕಾಗತ್ತೆ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಅನ್ನೆಸೆಸರಿ ಆಗಿರ್ತಕ್ಕಂಥ ವಾದ ವಿವಾದಗಳು, ಬೇಕಾಗಿಲ್ದಲೇ ಇರ್ತಕ್ಕಂಥ ವಿವಾದಗಳಲ್ಲಿ ಸಿಲುಕೊಂಡು ನಿಮ್ಮ ಒಂದು ಘನತೆಗೆ ಧಕ್ಕೆ ತರ್ತಕ್ಕಂಥ ಸಾಧ್ಯತೆಗಳು ಈ ದಿನ ಬರ್ತದೆ. ಹಾಗಾಗಿ ಸಾಧ್ಯವಾದಷ್ಟು ಕೂಡ ಈ ದಿನ ಮನಸ್ಥಿತಿಯನ್ನು ದೈವಿಕತ್ವ ಕಡೆ ನೀವೇನಾದರೂ ಹೋಲಿಸ್ಕೊಂಡ್ರೆ ಈ ಅದ್ಭುತವಾಗಿರ್ತಕ್ಕಂಥ ದಿನ ಚೆನ್ನಾಗಾಗ್ತದೆ. ಸಾಧ್ಯವಾದಷ್ಟು ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದಾಗ ಸ್ವಲ್ಪ ಮಟ್ಟಿಗೆ ವಿದ್ಯಾರ್ಥಿಗಳಿಗೆ ಶುಭದಾಯಕವಾಗಿರ್ತಕ್ಕಂಥದ್ದು. ಮನಸ್ಥಿತಿಯನ್ನು ಸರಿ ಮಾಡ್ಕೊಳ್ಳಿ, ಹಾಗೆ ಧೈರ್ಯವನ್ನು ತಂದುಕೊಳ್ತಕ್ಕಂಥದ್ದನ್ನು ಮಾಡ್ಕೋಬೇಕಾಗ್ತದೆ. ವ್ಯಾಪಾರಸ್ಥರಿಗೆ ಕೂಡ ಶುಭದಾಯಕವಾಗಿರ್ತಕ್ಕಂಥ ದಿನ. ಖಂಡಿತ ವೃಷಭ ರಾಶಿಯವರು ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಹಾಗೆ ಮಿಥುನ ರಾಶಿಯವರಿಗೆ ಒಂದು ಲಾಭದಾಯಕವಾಗಿರ್ತಕ್ಕಂಥ ದಿನ. ಕೆಲವೊಂದು ನಿಮ್ಮ
ವಿಚಾರಗಳು, ಕೆಲವೊಂದು ನಿಮ್ಮ ಬದಲಾವಣೆಗಳು ಇದನ್ನ ಅಪೇಕ್ಷೆ ಅಂದರೆ ಲಾಭವನ್ನು ತರತಕ್ಕಂಥದ್ದು ಇರ್ತದೆ. 9ರ ಸ್ಥಾನದಲ್ಲಿ ಸೂರ್ಯ, ಅದೇ ಸೂರ್ಯ ಭಾಗ್ಯಸ್ಥಾನದಲ್ಲಿ ಕೂತಿದ್ದಾನೆ, ತೃತೀಯಾಧಿಪತಿ ಆಗಿರ್ತಕ್ಕಂಥದ್ದು. ಚಂದ್ರನ ಸ್ಥಾನ ಏಕಾದಶ ಭಾವದಲ್ಲಿರೋದ್ರಿಂದ ಖಂಡಿತವಾಗಿ ನಿಮ್ಮ ಹಿರಿಯರಿಂದ ಅಥವಾ ನಿಮ್ಮ ತಂದೆಯ ಸಮಾನರಿಂದ ಇನ್ನಷ್ಟು ಶುಭವನ್ನು ತಾಳ್ತಕ್ಕಂಥದ್ದಿರುತ್ತೆ. ಹಾಗೆ ಸಣ್ಣ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆ ಮಿಥುನ ರಾಶಿಯವ್ರಿಗಿರುತ್ತೆ. ರಾಜಕೀಯವಾಗಿರ್ತಕ್ಕಂಥ ಕೆಲವೊಂದು ಬದಲಾವಣೆಗಳು ಲಾಭವನ್ನು ತರತಕ್ಕಂಥದ್ದು ಜಾಸ್ತಿ ಇದೆ. ವಿದ್ಯಾರ್ಥಿಗಳು ಕೂಡ ಶುಭದ ದಿನವಾಗಿ, ವ್ಯವಹಾರಸ್ಥರಿಗೂ ಕೂಡ ಶುಭದ ದಿನವಾಗಿ ಪರಿಣಾಮವನ್ನು ಕೊಡುತ್ತೆ. ಆದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಈಗೋಸ್ಟಿಕ್ ನೇಚರ್ನ ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಈ ದಿನ ಒಳ್ಳೆಯದು. 9ರ ಸ್ಥಾನ ಸೂರ್ಯ, ಆದಷ್ಟು ಕೂಡ ಈ ಥರದ ಸಣ್ಣ ಪುಟ್ಟ ಒಂದು ವಿಚಾರಗಳಲ್ಲಿ ತಾವು ತಲ್ಲೀನತೆಯನ್ನು ಬಿಟ್ಟು ಆಧ್ಯಾತ್ಮಿಕವಾಗಿ ಹಾಗೆ ದೈವಿಕತ್ವವನ್ನು ಬೆಳೆಸ್ಕೊಂಡ್ರೆ ಈ ದಿನ ಮಿಥುನ ರಾಶಿಯವರಿಗೆ ಇನ್ನಷ್ಟು ಶುಭತೆ ಇದೆ. ಹಾಗೆ ಕಟಕ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು, ಕಟಕ ರಾಶಿಯವರು ನೋಡಿ, ತಾವು ಬಲಗಣ್ಣಿನ ಮೇಲೆ ಹೆಚ್ಚಿನವಾಗಿ ನಿಗವನ್ನು ಇಡಬೇಕಿದ್ದೀರ. ಸ್ವಲ್ಪ ಮಟ್ಟಿಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ಬರುತ್ತೆ. ಮಲಗಿ ಆರೋಗ್ಯದ ಬಗ್ಗೆ ಕೂಡ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಆರೋಗ್ಯ, ಹಣಕಾಸು ಈ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕು. ತಂದೆಯೊಟ್ಟಿಗಿನ ವಾಗ್ವಾದಗಳನ್ನು ಇದನ್ನು ತಪ್ಪಿಸಿ ಸ್ವಲ್ಪ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಅನ್ನೆಸಸರಿಯಾಗಿ ಯಾವುದೇ ಕಾರಣಕ್ಕೂ ಯಾವುದ ಮೇಲೂ ಕೂಡ ಅನ್ನೆಸಸರಿ ಆಗಿರ್ತಕ್ಕಂಥ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ತಕ್ಕಂಥದ್ದು ಒಳ್ಳೆಯದು ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು. ಮೇಲಾಗಿ ನೋಡಿ, ಚಂದ್ರನ ಸ್ಥಾನ ದಶಮ ಸ್ಥಾನದಲ್ಲಿ, ನವಮ ಸ್ಥಾನದಲ್ಲಿದ್ದಾನೆ. ಸ್ವಲ್ಪ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರ್ಬೋದು. ಸಾಧ್ಯವಾದಷ್ಟು ಕೂಡ ಯಾರು ಕಟಕ ರಾಶಿಯಲ್ಲಿದ್ದೀರೋ ನೀವು ಕೂಡ ಶಿವನ ದೇವಸ್ಥಾನದಲ್ಲಿ ಅಭಿಷೇಕವನ್ನು ಮಾಡಿಸಿ ಗೋಧಿಯ ಪಾಯಸವನ್ನು ಹಂಚಿ ಸ್ವಲ್ಪ ಮಟ್ಟಿಗೆ ಶುಭವನ್ನು ತರತಕ್ಕಂಥದ್ದು ಇರ್ತದೆ. ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ಸಿಂಹರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ, ಸಿಂಹರಾಶಿ ವ್ಯಾವಹಾರಿಕವಾಗಿರ್ತಕ್ಕಂಥ ಜ್ಞಾನದಲ್ಲಿ ಇರ್ತದೆ. ವ್ಯಾವಹಾರಿಕವಾಗಿರ್ತಕ್ಕಂಥ ಜ್ಞಾನ, ಮೇಲಾಗಿ ಉತ್ಕೃಷ್ಟವಾಗಿರ್ತಕ್ಕಂಥ ಒಂದು ಮನೋಕಾಮನೆಗಳನ್ನು ಈಡೇರಿಸ್ತಕ್ಕಂಥ ಒಂದು ಕಾಲವಾಗ್ತದೆ. ಇದಕ್ಕಿದ್ದಾಗೆ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆಗಳನ್ನು ಜಾಸ್ತಿ ತೋರಿಸ್ತದೆ. ಪ್ರಯಾಣಗಳು, ಬಟ್ ವ್ಯಾವಹಾರಿಕವಾಗಿರ್ತಕ್ಕಂಥ ಲಾಭ, ಸಂಗಾತಿಯೊಟ್ಟಿಗಿನ ಉತ್ತಮ ಬಾಂಧವ್ಯತೆ, ಖಂಡಿತ ಈ ದಿನ ಸಿಂಹ ರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥ ಫಲದಾಯಕವಾಗಿರ್ತಕ್ಕಂಥ ಒಂದು ದಿನ. ಹಾಗೆ ವ್ಯಾಪಾರಸ್ಥರಿಗೂ ಕೂಡ ಉತ್ತಮತೆ ಇರುತ್ತೆ. ಹಾಗೆ ಒಳ್ಳೆಯದಾಗ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, ಕನ್ಯಾ ರಾಶಿಯವರು ಮೊಟ್ಟ ಮೊದಲನೇದಾಗಿ ಆರೋಗ್ಯದ ವಿಚಾರದಲ್ಲಿ ತಮ್ಮ ಕೋಪವನ್ನು ನಿಯಂತ್ರಣ ಮಾಡ್ಕೊಳ್ಳೋದ್ರಲ್ಲಿ ಜಾಸ್ತಿ ಕಾನ್ಸಂಟ್ರೇಷನ್ ಇಟ್ಕೋಬೇಕು. ಅನ್ನೆಸಸರಿ ಆಗಿರ್ತಕ್ಕಂಥ ವಿಚಾರಗಳಿಗೆ ನೀವು ಸ್ವಲ್ಪ ಮಟ್ಟಿಗೆ ತಲೆದಂಡವನ್ನು ಕಟ್ಟಬೇಕಾಗ್ತದೆ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಕೋರ್ಟ್ ಕಚೇರಿಯ ವಿಚಾರ, ಸರ್ಕಾರದಲ್ಲಿ ಬರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳು ನಿಮ್ಮನ್ನು ಕಾಡ್ತಕ್ಕಂಥ ಸಾಧ್ಯತೆ ಇರ್ತದೆ. ಮತ್ತು ತಂದೆಯ ಆರೋಗ್ಯದ ವಿಚಾರದಲ್ಲೂ ಕೂಡ ವ್ಯತ್ಯಾಸಗಳು ವ್ಯತಿರಿಕ್ತವಾಗಿ ಈ ದಿನ ಕಾಣಿಸ್ಕೊಳ್ತಕ್ಕಂಥದ್ದು ಇರ್ತದೆ. ಯಾರು ಕನ್ಯಾ ರಾಶಿಯಲ್ಲಿದ್ದೀರೋ ಮುಖ್ಯವಾಗಿರ್ತಕ್ಕಂಥದ್ದು ಸಾಲದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕು. ಇದು ಸ್ವಲ್ಪ ಮಟ್ಟಿಗೆ ನಿಮಗೆ ಮಾನಸಿಕವಾಗಿರ್ತಕ್ಕಂಥ ಒತ್ತಡ ಕನ್ಯಾ ರಾಶಿಯವರಿಗೆ ತರುತ್ತೆ. ಯಾರು ಕನ್ಯಾ ರಾಶಿ ವಿದ್ಯಾರ್ಥಿಗಳು ಸ್ವಲ್ಪ ಹಿನ್ನಡೆ ಇರತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ತೋರಿಸ್ತದೆ. ವ್ಯಾಪಾರಸ್ಥರಿಗೆ ಸಾಧಾರಣವಾಗಿರತಕ್ಕಂಥ ಫಲ ಅಷ್ಟು ಉತ್ತಮತೆ ಇಲ್ಲ. ತುಲಾರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, ತುಲಾರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಲಾಭದಾಯಕ. ಮದುವೆ ವಿಚಾರದಲ್ಲಿ, ಪ್ರೀತಿಯ ವಿಚಾರದಲ್ಲಿ ಲಾಭದಾಯಕವಾಗಿರ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಯಾರು ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಇದ್ದೀರೋ ನಾಲೆಡ್ಜಿಂದ ವ್ಯಾವಹಾರಿಕವಾಗಿರ್ತಕ್ಕಂಥ ವಿಚಾರಗಳು, ಅಂದರೆ ಕೇವಲ ನಿಮ್ಮ ಬುದ್ಧಿಶಕ್ತಿಯಿಂದ ಒಳ್ಳೆಯ ಬಿಸ್ನೆಸ್ಸನ್ನು ಮಾಡ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಈ ದಿನ ಬರ್ತದೆ. ತುಲಾರಾಶಿಯವರಿಗೆ ಸುದಿನವಾಗಿರ್ತಕ್ಕಂಥ ಕಾಲ. ಜಾಣ್ಮೆಯಿಂದ ಕೆಲಸ ಮಾಡಿದ್ರೆ ಎಲ್ಲ ಕ್ಷೇತ್ರ ಫಲದವರೆಗೂ ಕೂಡ ಉತ್ತಮತೆ ಇರ್ತದೆ. ವೃಶ್ಚಿಕ ರಾಶಿಯವರೆಗೂ ಕೂಡ ಒಂದು ರೀತಿಯಾದಂಥ ಶುಭ ದಿನವಾಗಿರ್ತಕ್ಕಂಥ ದಿನ, ಅಂದರೆ ಅರ್ಥಾತ್ ನಿಮ್ಮ ರಾಜವೈಭೋಗವನ್ನು ಆಚರಣೆಯನ್ನು ಆಚರಿಸ್ತಕ್ಕಂಥ ದಿನ. ಯಾರು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸುದಿನವಾಗಿರ್ತಕ್ಕಂಥದ್ದು, ರಾಜಯೋಗವಿರ್ತಕ್ಕಂಥದ್ದು, ಪೂರ್ತಿ ದಿನ ಕೆಲಸದಲ್ಲಿ ಇನ್ವಾಲ್ವ್ಮೆಂಟ್ ಇರತಕ್ಕಂಥ ದಿನ. ಖಂಡಿತವಾಗಿ ನಿಮಗೆ ಒಳ್ಳೆಯ ದಿನ, ಸದುಪಯೋಗ ಮಾಡಿಕೊಳ್ಳಿ. ಮೇಲಾಗಿ ಒಳ್ಳೆಯ ಕಾರ್ಯಗಳಿಗೆ ವಿನಿಯೋಗವಾಗ್ತಕ್ಕಂಥ ದಿನ ಕೂಡ ಇದೆ. ವೃಶ್ಚಿಕ ರಾಶಿಯವರಿಗೆ ಶುಭದ ದಿನ. ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ಧನುರಾಶಿಯವರ ವಿಚಾರಕ್ಕೆ ಬಂದಾಗ ಇದನ್ನು ಮುಖ್ಯವಾಗಿ ನೀವೇನಾದರೂ ಭೂಮಿಯನ್ನು ಮಾರಾಟ ಮಾಡ್ತಿದ್ದೀನಿ, ಅಥವಾ ಕ್ರಯ ವಿಕ್ರಯದಲ್ಲಿದ್ದೀನಿ, ಸೇಲ್ಸಲ್ಲಿದ್ದೀನಿ, ಅಥವಾ ನಾವು ಕ್ರಿಯೇಟಿವ್ ಫೀಲ್ಡಲ್ಲಿದ್ದೀನಿ, ಅಥವಾ ಸಾಫ್ಟ್ವೇರ್ ಫೀಲ್ಡಲ್ಲಿದ್ದೀನಿ, ಇವೆಲ್ಲರಿಗೂ ಕೂಡ ಒಂದು ಮ್ಯಾಕ್ಸಿಮಮ್ ವೆರಿ ಗುಡ್ ಡೇ. ಮ್ಯಾಕ್ಸಿಮಮ್ ವೆರಿ ಗುಡ್. ನಿಮ್ಮ ಸೇಲ್ಸ್ ಜಾಸ್ತಿ ಆಗ್ತದೆ.
ಅಥವಾ ಭೂಮಿ ಮಾರಾಟ ಒಂದು ಒಳ್ಳೆಯ ಶುಭ ದಿನವನ್ನು ಕೊಡುತ್ತೆ. ಅಫ್ಕೋರ್ಸ್ ಇಸ್ ಅ ಗುಡ್ ಡೇ. ಅದರ ವಿಚಾರವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲದಾಯಕ, ಸ್ವಲ್ಪ ಸ್ಪೋರ್ಟಿವ್ನೆಸ್ ಜಾಸ್ತಿ ಇರ್ತಕ್ಕಂಥದ್ದು ಕೂಡ ಇರ್ತದೆ. ಧನುರಾಶಿಯವರಿಗೆ ಇವೆಲ್ಲ ವಿಚಾರಗಳು ಶುಭವನ್ನು ತರುತ್ತೆ. ಹಾಗೆ ಮಕರ ರಾಶಿ ನೋಡಿ, ಮಕರ ರಾಶಿಯವರ ವಿಚಾರಕ್ಕೆ ಬಂದಾಗ ಮಕರ ರಾಶಿಯವರು ಹೆಚ್ಚಿನ ಮಹತ್ವವನ್ನು ನೀವಿವತ್ತು ಹಣಕಾಸು ವಿಭಾಗದಲ್ಲಿ ತಲ್ಲೀನತೆಯನ್ನು ಕೊಡ್ತೀರ. ಹಣಕಾಸು ವ್ಯಾವಹಾರಿಕವಾಗಿರ್ತಕ್ಕಂಥ ವಿಚಾರಕ್ಕೆ ಜಾಸ್ತಿ, ಹಾಗೆ ಕುಟುಂಬಕ್ಕೆ ಜಾಸ್ತಿ ಮನ್ನಣೆಯನ್ನು ಕೊಡ್ತಕ್ಕಂಥದ್ದು ಮಕರ ರಾಶಿಯವ್ರಿಗಿರುತ್ತೆ. ಸಾಧ್ಯವಾದಷ್ಟು ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳಿ. ಲಿಮಿಟೆಡ್ ಆಗಿರ್ತಕ್ಕಂಥ ಫುಡ್ ಈ ದಿನ ನಿಮಗೆ ಶುಭವನ್ನು ತರುತ್ತೆ. ಆರೋಗ್ಯದಲ್ಲಿ ವೃದ್ಧಿಯನ್ನು ಕೊಡುತ್ತೆ. ಮಕರ ರಾಶಿ ಈ ದಿನ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳಿರುತ್ತೆ. ವಿದ್ಯಾರ್ಥಿಗಳು ಕೂಡ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ. ಶಿವನ ಆರಾಧನೆ ಮಾಡಿಕೊಳ್ಳಿ, ಇನ್ನಷ್ಟು ಶುಭವಾಗ್ತದೆ. ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ, ಕುಂಭರಾಶಿಯವರಿಗೆ ತಮ್ಮ ಆತ್ಮಸ್ಥೈರ್ಯ ಜಾಸ್ತಿ ಆಗ್ತದೆ. ಅಂದರೆ ನಾನು ಏನಾದರೂ ಮಾಡಬಲ್ಲೆ ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಆಗುತ್ತೆ. ಸ್ವಲ್ಪ ಅಹಂ ಇರ್ತದೆ, ಆದರೂ ಕೂಡ ಬಟ್ ಈ ಸಾಧನೆ ಮಾಡ್ತಕ್ಕಂಥದ್ದಿರ. ಸಂಗಾತಿಯೊಟ್ಟಿಗಿನ ವಾಗ್ವಾದಗಳನ್ನು ತಪ್ಪಿಸಿ. ವ್ಯಾವಹಾರಿಕವಾಗಿ ಕೂಡ ಶುಭದಾಯಕವಾಗಿರ್ತಕ್ಕಂಥದ್ದು. ವಿಲ್ ಪವರ್ ಜಾಸ್ತಿ ಇರುತ್ತೆ. ನಾನು ಏನೇ ಮಾಡಿದ್ರೂ ಕೂಡ ಇದನ್ನು ಮನಸ್ಸಿಟ್ಟು ಮಾಡ್ತೇನೆ, ನಾನು ಆ ಕೆಲಸವನ್ನು ಗೆಲ್ತೇನೆ ಅಂತಕ್ಕಂಥ ವಿಚಾರದಲ್ಲಿ ತಲ್ಲೀನತೆ ಇರ್ತಕ್ಕಂಥದ್ದು ಇರುತ್ತೆ. ವಿದ್ಯಾರ್ಥಿಗಳು ಕೂಡ ಶುಭದ ದಿನ. ವ್ಯವಹಾರಸ್ಥರಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ. ಹಾಗೆ ಮೀನರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು. ಮೀನರಾಶಿಯವರು ಸ್ವಲ್ಪ ನಿಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಖಂಡಿತವಾಗಿ ಆಗ್ತದೆ. ಕೋಪದಿಂದ ಅನರ್ಥಗಳು ಬರುತ್ತೆ. ಕೆಲಸದಲ್ಲೂ ಕಿರಿಕಿರಿ ಆಗ್ತಕ್ಕಂಥದ್ದು ಇರ್ತದೆ. ನಿಮ್ಮ ಬಾಸ್ ಕಿರಿಕಿರಿ ಆಗ್ಬೋದು ಮೀನರಾಶಿಯವ್ರಿಗೆ, ಅಥವಾ ದೂರ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ವಿದೇಶ ಪ್ರಯಾಣಕ್ಕೆ ಕೆಲಸದ ನಿಮಿತ್ತ ಸಾಧ್ಯವಾದಷ್ಟು ಹೋಗ್ತಕ್ಕಂಥ ಕೆಲಸಗಳು ಮೀನರಾಶಿಯವ್ರಿಗೆ ಒದಗಿ ಬರ್ತಕ್ಕಂಥದ್ದು ಇರುತ್ತೆ. ಯಾರ್ಯಾರು ಮೀನರಾಶಿಯಲ್ಲಿದ್ದೀರೋ ಮುಖ್ಯ ವಿಚಾರ ಏನಪ್ಪ ಅಂದರೆ ಆರೋಗ್ಯದಲ್ಲಿ ಎಚ್ಚರ. ಅದನ್ನು ನೋಡ್ಕೊಳ್ಳಿ. ಸಾಧ್ಯವಾದಷ್ಟು ಹಸುಗಳಿಗೆ ಚಪಾತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಸೂರ್ಯನಿಗೆ ಸಾಸಿವೆ ಸಮೇತ ಅರ್ಘ್ಯವನ್ನು ಕೊಡಿ. ಒಂದಷ್ಟು ಸಮಸ್ಯೆಗಳು ದೂರ ಆಗುತ್ತೆ. ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ. ಮುಖ್ಯವಾಗಿ ನೋಡಿ, ಇದು ಒಂದು ಸಮಸ್ಯೆಯನ್ನು ದೂರ ಮಾಡ್ತಕ್ಕಂಥ ಮಂತ್ರ. ಅನೇಕ ರೀತಿಗೆ ಒಂದು ರಾಮಬಾಣವಾಗಿರ್ತಕ್ಕಂಥ ಮಂತ್ರ. ನಾನಾ ಸಮಸ್ಯೆಗಳು ಕೂಡ ಇದರಿಂದ ಉಪಶಮನವಾಗೋದು ಕಡಾಖಂಡಿತ. ಓಂ ಚಿಟಿ ಚಿಟಿ ಚಂಡಾಳೆ ಮಹಾಚಂಡಾಳೆ ಅಮುಖ ಅಂತ ನಾನು ಇರತಕ್ಕಂಥ ಮಂತ್ರದಲ್ಲಿ ಅಮುಖ ಅಂತಕ್ಕಂಥದ್ರಲ್ಲಿ ನೀವೇನು ಸಂಕಲ್ಪವನ್ನು ಮಾಡ್ತೀರೋ, ಸಂಕಲ್ಪ ಅಂದರೆ ನಿಮ್ಮೇನು ನಿಮ್ಮ ಮನೆಯವರು ವಶ ಆಗಬೇಕಾ, ಅಥವಾ ಶತ್ರು ವಶ ಆಗಬೇಕಾ, ಅಥವಾ ನಿಮ್ಮ ಕಾರ್ಯ ವಶವಾಗಬೇಕಾ, ಯಾವುದಿದೆ ಅಲ್ಲಿ ಸೇರಿಸ್ಕೊಳ್ಳಿ. ಇದು ಬಹಳ ಮುಖ್ಯ. ನಾನು ಈಗಲೇ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ನೀವು ಈ ಮಂತ್ರವನ್ನು ಧಾರ್ಮಿಕವನ್ನು ಬಿಟ್ಟು ಬೇರೆ ವಿಚಾರಕ್ಕೆ ಏನಾದರೂ ಬಳಸ್ಕೊಂಡ್ರೆ ಖಂಡಿತ ನಿಮಗೆ ಬಹಳಷ್ಟು ಸೈಡ್ ಎಫೆಕ್ಟ್ ಆಗುತ್ತೆ. ಆ ಅಮುಖ ಇರ್ತಕ್ಕಂಥ ಜಾಗದಲ್ಲಿ ಯಾವುದು ನಿಮ್ಮ ಕಾರ್ಯವಿದೆಯೋ ಅದನ್ನು ಸೇರಿಸ್ಕೊಂಡು ವಶಮಾನಾಯ ಸ್ವಾಹ ನೋಡಿ, ಚಿಟಿ ಚಿಟಿ ಚಂಡಾಳೆ ಮಹಾಚಂಡಾಳೆ ಅಮುಖ ನಿಮ್ಮ ಏನು ಡಿಸೈರ್ ಸೇರಿಸ್ಕೊಂಡು ವಶಮಾನಾಯ ಸ್ವಾಹ. ಈ ಮಂತ್ರ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಇದನ್ನು ಉತ್ತರಾಭಿಮುಖವಾಗಿ ಕೂತು ನಿಮ್ಮ ಕಾರ್ಯ ಸಿದ್ಧಿ ಆಗಲಿ ಅಂತ ಹೇಳಿ ಪ್ರತಿ ದಿವಸ 108 ಬಾರಿ ಹೇಳ್ತಾ ಬನ್ನಿ. ಖಂಡಿತವಾಗಿ ನಿಮ್ಮ ಕಾರ್ಯಗಳು ಭಾಳ ವಿಶೇಷವಾಗಿ ಸಿದ್ಧಿಯಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು. ಶುಭವಾಗಲಿ.